ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಆನೇಕಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಂಕಿ ಮಿಶ್ರಿತ ಹೊಗೆ. ಸರ್ಕಾರಿ ಆನೇಕಲ್ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ಒಳಗಡೆ ಬೆಳಗ್ಗೆ ಏಕಾಏಕಿ ದಟ್ಟ ಹೊಗೆ ಕಾಣಿಸಿಕೊಂಡ ಹಿನ್ನೆಲೆ ಆಸ್ಪತ್ರೆಯ ಸಿಬ್ಬಂದಿ ಗಾಬರಿಯಿಂದ ಹೊರ ಓಡಿದ್ದಾರೆ. ಸದ್ಯಕ್ಕೆ ಓಟಿಯಲ್ಲಿ ಯಾರೂ ಇಲ್ಲದ ಕಾರಣಕ್ಕೆ ಹೆಚ್ಚಿನ ಅಪಾಯ ತಪ್ಪಿದೆ. ಎಂದಿನಂತೆ ಆಸ್ಪತ್ರೆಯ ಓಟಿಯಲ್ಲಿ ಯಾರೂ ಇಲ್ಲದ ಕಾರಣಕ್ಕೆ ಸಿಬ್ಬಂದಿ ಬಾಗಿಲು ತೆರೆದಾಗಲೇ ದಟ್ಟ ಹೊಗೆ ಕಾಣಿಸಿಕೊಂಡಿದೆ. ಮೊದಲ ಮಹಡಿಯಲ್ಲಿ ಓಟಿ ಕೇಂದ್ರವಿದ್ದು ಹಳೆಯ ಕಟ್ಟಡದ ಕೊಠಡಿಗಳು ಇವಾಗಿವೆ. ಅಲ್ಲದೆ ಗಾಳಿ ಬೆಳಕಿನ ವ್ಯವಸ್ಥೆಯು ಸಮರ್ಪಕವಾಗಿರದ ಕಾರಣಕ್ಕೆ ಹೊಗೆ ಗಾಢವಾಗಿ ಕೊಠಡಿಗಳಲ್ಲಿ ತುಂಬಿ ಹೊರಬರುತ್ತಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಹಾಗೂ ಆನೇಕಲ್ ಪೊಲೀಸ್ ಸಿಬ್ಬಂದಿ ಬಂದು ಆಸ್ಪತ್ರೆಯಲ್ಲಿ ಹೊಗೆಯಿಂದ ಬಾಧಿತರಾಗದಂತೆ ತಡೆದಿದ್ದಾರೆ. ಭಾಗಶಃ ಬೆಂಕಿಯ ಕೆನ್ನಾಲಿಗೆ ಕಾಣಿಸದಿದ್ದರೂ ಹೊಗೆ ಮಾತ್ರ ಆಸ್ಪತ್ರೆಯನ್ನು ಆವರಿಸಿದೆ. ಆಸ್ಪತ್ರೆಯಲ್ಲಿ ಯಂತ್ರಗಳು ಹಾಳಾಗಿಲ್ಲ. ಆಸ್ಪತ್ರೆಯಲ್ಲಿದ್ದ ಒಳ ರೋಗಿಗಳನ್ನು ಮುಂಜಾಗ್ರತೆಯಿಂದ ಆವರಣಕ್ಕೆ ಬದಲಾಯಿಸಿ ಹೆಚ್ಚಿನ ಜನಸಂದಣಿಯನ್ನು ಹೊರಕಳಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊಗೆ ಹೆಚ್ಚಾಗಿರುವುದರಿಂದ ಅಗ್ನಿಶಾಮಕ ದಳದವರು ಆಮ್ಲಜನಕ ಸಿಲಿಂಡರ್ ಧರಿಸಿ ಮಾಸ್ಕ್ ಸಮೇತ ಓಟಿ ಒಳನುಗ್ಗಿ ಕಿಟಕಿಗಳನ್ನು ತೆರೆದು ಗಾಜುಗಳನ್ನು ಪುಡಿಗಟ್ಟಿ ಗಾಳಿ ಒಳ ಹೋಗುವಂತೆ ಮಾಡಿದ್ದಾರೆ. 100 ಹಾಸಿಗೆಗಳ ಆಸ್ಪತ್ರೆ ಇದಾದ್ದರಿಂದ ಹಾಗೂ ಹಳೆಯ ಕಟ್ಟಡ ಇದಾಗಿದ್ದು ಸುರಕ್ಷಿತವಾದ ನಿಯಮಗಳು ಸಮರ್ಪಕವಾಗಿರಲಿಲ್ಲ ಎಂದು ತಿಳಿದು ಬಂದಿದೆ. ಅಲ್ಲದೆ ಆಸ್ಪತ್ರೆಯ ವಿದ್ಯುತ್ ಸಂಪರ್ಕ ತೆಗೆದಿರುವುದರಿಂದ ಬಾಣಂತಿಯರನ್ನು ಆಸ್ಪತ್ರೆ ಸಭಾಂಗಣಕ್ಕೆ ವರ್ಗಾವಣೆ ಮಾಡಿ ಜನರ ನೂಕುನುಗ್ಗಲಿನಲ್ಲಿ ವೈದ್ಯರು ಆರೈಕೆ ಮಾಡಿದ್ದಾರೆ. ಸ್ಥಳಕ್ಕೆ ಡಿವೈಎಸ್ಪಿ ಇನ್ಸ್ಪೆಕ್ಟರ್ ಪ್ರಕಾಶ್ ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಧಾವಿಸಿ ಸಾರ್ವಜನಿಕರೊಂದಿಗೆ ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗ್ಗೆ 9 ಕಾಲಿಗೆ ಬಂದ ತಕ್ಷಣ ಹೊಗೆ ಬರ್ತಿದೆ ಓಟಿಯಲ್ಲಿ ಅಂತ ಹೇಳಿದ್ರು. ತಕ್ಷಣ ಹೋಗಿ ನೋಡ್ರೆ ಫುಲ್ ಹೊಗೆ ಇತ್ತು. ಅದು ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗ್ಲಿಲ್ಲ. ಸದ್ಯಕ್ಕೆ ಓಟಿಯಿಂದ ಬರ್ತಿದೆ ಜಾಸ್ತಿ ಹೊಗೆ ಅಂತ ಗೊತ್ತಾಯ್ತು. ಅಷ್ಟೊತ್ತಿಗೆ ಎಲ್ಲ ಪೇಷಂಟ್ ಎವಾಕ್ಯುಯೇಟ್ ಮಾಡಿ ನಾವು ಹೋಗಿ ನೋಡಿದಾಗ ಫುಲ್ ಹೊಗೆ ಇತ್ತು ಓಟಿ ಕಾಂಪ್ಲೆಕ್ಸ್ ಅಲ್ಲಿ. ಆಮೇಲೆ ತಕ್ಷಣ ಫೈರ್ ಸ್ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ವಿ. ಫೈರ್ ಸ್ಟೇಷನ್ ಅವರೆಲ್ಲ 9:30 ಅಷ್ಟೊತ್ತಿಗೆಲ್ಲ ರೀಚ್ ಆದ್ರು. ಎಲ್ಲ ಮಾಡಿ ಈಗ ಫೈರ್ ನನ್ಸಿದ್ದಾರೆ. ಹೊಗೆ ಬರ್ತಿದೆ. ಸೊ ಎಲ್ಲಿಂದ ಬರ್ತಿದೆ ಅಂತ ಇನ್ನೂ ಸ್ವಲ್ಪ ತನಿಖೆ ಮಾಡ್ಬೇಕಾಗತ್ತೆ. ಸೊ ಸದ್ಯಕ್ಕೆ ಎಲ್ಲರೂ ಸೇಫ್ಟಿ ಆಗಿದ್ದಾರೆ. ಯಾವುದು ಕ್ಯಾಶುಯಾಲಿಟಿ ಆಗಿಲ್ಲ. ಎಲ್ಲ ಯಾರು ಹೊಗೆಯಲ್ಲಿ ಸಿಗಾಕೊಂಡಿಲ್ಲ, ಬೆಂಕಿಲಿ ಸಿಗಾಕೊಂಡಿಲ್ಲ. ಎಲ್ಲರೂ ಸೇಫ್ ಆಗಿದ್ದಾರೆ ಸದ್ಯಕ್ಕೆ. ಎಲ್ರಿಗೂ ನಮಸ್ಕಾರ. ಇವತ್ತು ದುರದೃಷ್ಟವಶಾತ್ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಆನೇಕಲ್ನಲ್ಲಿ ಒಂದು ಬೆಂಕಿ ಅವಘಡ ಸಂಭವಿಸಿದೆ. ಬಹಳ ದುರದೃಷ್ಟಕರ. ಬಹುಶಃ ಮೇಲ್ನೋಟಕ್ಕೆ ಯಾವ್ದಾದ್ರು ಒಂದು ಶಾರ್ಟ್ ಸರ್ಕ್ಯೂಟ್, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿರಬಹುದು ಅನ್ನೋ ಅನುಮಾನ ಇದೆ. ಸೂಕ್ತ ತನಿಖೆಯಿಂದ ಅಷ್ಟೇ ಇದು ಗೊತ್ತಾಗ್ತದೆ. ಸೊ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ, ಯಾವುದೇ ರೋಗಿಗೆ ತೊಂದರೆ ಆಗಿಲ್ಲ. ನಮ್ಮ ಎಲ್ಲ ಸಿಬ್ಬಂದಿಗಳ ಸಮಯ ಪ್ರಜ್ಞೆ ಮತ್ತು ಬಹಳ ತುರ್ತಾಗಿ ಕ್ವಿಕ್ಕಾಗಿ ಎಲ್ಲರೂ ಕೈ ಜೋಡಿಸಿ ಯಾರಿಗೂ ಯಾವುದೇ ಸಾರ್ವಜನಿಕರಿಗಾಗಲಿ, ಯಾವುದೇ ರೋಗಿಗಾಗಲಿ, ಯಾವುದೇ ಸಿಬ್ಬಂದಿಗಾಗಲಿ ಏನು ಪ್ರಾಣಹಾನಿ ಆಗದೇ ಇರೋ ಥರ ಎಲ್ಲರೂ ಸಮಯ ಪ್ರಜ್ಞೆ ಮೆರೆದಿದ್ದಾರೆ. ಅವರ ಒಂದು ಸಮಯ ಪ್ರಜ್ಞತೆಯಿಂದ ಯಾವುದೇ ದೊಡ್ಡ ಅವಘಡ ಸಂಭವಿಸಿಲ್ಲ. ಸ್ವಲ್ಪ ಪ್ರಾಪರ್ಟಿ ತೊಂದರೆ ಆಗಿದೆ, ಆಸ್ತಿಗೆ ಸ್ವಲ್ಪ ತೊಂದರೆ ಆಗಿದೆ. ಅದನ್ನು ಸೂಕ್ತ ತನಿಖೆ ಮಾಡಿಸ್ಬಿಟ್ಟು ಮೇಲಧಿಕಾರಿಗಳಿಗೆ ಇದನ್ನು ತಿಳಿಸಿದ್ವಿ ಈಗಾಗಲೇ. ಅವರು ಸಹ ಸೂಕ್ತ ಕ್ರಮ ತೆಗೆದುಕೊಳ್ಳೋಕ್ಕೆ ನನಗೆ ಹೇಳಿದ್ದಾರೆ. ಸೊ ಅವರ ಆದೇಶದಂತೆ ಅವರೇನು ನನಗೆ ಡೈರೆಕ್ಷನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ನಮ್ಮ ಈ ಬೇರೆ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ ಇದು. ಯಾಕಂದರೆ ಅದ್ರ ಹತ್ರ ಇರೋಂಥ ವಾರ್ಡ್ ಇದು. ಹೆರಿಗೆ ಆಗಿರ್ತಕ್ಕಂಥ ಪ್ರಸವೋತ್ತರ ಹೆರಿಗೆ ವಾರ್ಡ್ ಇದು. ಹೆರಿಗೆ ಆದಮೇಲೆ ಇರುವಂಥ ಪೇಷಂಟ್ಸ್ ಇವ್ರನ್ನೆಲ್ಲ ಬೇರೆ ಕಡೆ ವ್ಯವಸ್ಥೆ ಮಾಡ್ತೀವಿ. ಹೌದು. ಇಲ್ಲ, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದೆ. ಮೊನ್ನೆ ತಾನೇ ರೀಫಿಲ್ ಮಾಡ್ತಿದ್ದೀವಿ. ಎಲ್ಲ ಸಿಬ್ಬಂದಿಗೆ ಸಮಯಕ್ಕೆ ಸರಿಯಾಗಿ ಅದನ್ನ ಫೈರ್ ಆದರೆ ಯಾವ ರೀತಿ ಇದು ಮಾಡಬೇಕು, ರೇಸು ಪಾಸ್ ಅಂತೆಲ್ಲ ಇರುತ್ತೆ. ಅದನ್ನೆಲ್ಲ ತರಬೇತಿ ಕೊಟ್ಟಿದ್ದೀವಿ. ಇತ್ತೀಚೆಗೆ ನಾವೆಲ್ಲ ಏನು ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ರೀಫಿಲ್ ಮಾಡ್ತೀವಿ, ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದೆಲ್ಲ ಇತ್ತೀಚೆಗೆ ಫಿಲ್ ಮಾಡ್ತೀವಿ. 15 ದಿನ 20 ದಿನದ ಕೆಳಗೆ ಅವಾಗ ಎಲ್ರಿಗೂ ತರಬೇತಿ ಕೊಟ್ಟಿದ್ದೀವಿ. ಈ ಥರ ಫೈರ್ ಬ್ರೇಕ್ಔಟ್ ಆದರೆ, ಅಗ್ನಿ ಅವಘಡ ಸಂಭವಿಸಿದ್ರೆ ಯಾವ ರೀತಿ ನಾವು ಕಾರ್ಯೋನ್ಮುಖರಾಗಬೇಕು ಅಂತ ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಆ ಒಂದು ತರಬೇತಿಯಿಂದನೇ ಸಹ ಇವತ್ತು ಹೆಚ್ಚಿನ ರೀತಿಯ ಅವಘಡ ಸಂಭವಿಸದೇ ಇರೋ ಹಾಗೆ ನಾವೆಲ್ಲ ಸಿಬ್ಬಂದಿಗಳು ಸಮರ್ಪಣೆ ಮಾಡಿದ್ದಾರೆ ಅಂತ ಇಂಡಿಕೇಶನ್. ಡಾಕ್ಟರ್ ಜ್ಞಾನಪ್ರಕಾಶ್ ಅಂತ, ಆಡಳಿತ ವೈದ್ಯಾಧಿಕಾರಿ, ಸಾರ್ವಜನಿಕ ಆಸ್ಪತ್ರೆ ಆನೇಕಲ್. ನಮ್ಗೆ 9:45 ಕಾಲ್ ಕೊಟ್ಟಿರ್ತಾರೆ. 9:45 ಬಂದು ಫೈರ್ ಚೆಕ್ ಮಾಡಿದಾಗ ಶಾರ್ಟ್ ಸರ್ಕ್ಯೂಟ್ ಹೊಗೆ ತುಂಬಿಕೊಂಡಿತ್ತು ಆಪರೇಷನ್ ಥಿಯೇಟ್ರು. ಆಮೇಲೆ ನಮ್ಮವರು ಹುಡುಗರು BS8 ಹಾಕೊಂಡು ಹೋಗಿ ಅದು ಎಲ್ಲಿದೆ ಹೊಗೆ ನೋಡಿ ಇಂಡೋರ್ಗಳೆಲ್ಲ ಹೊಡೆದು ಓಪನ್ ಮಾಡಿ ಬಿಟ್ಟಾಗ ಹೊಗೆ ಎಲ್ಲ ಕಂಟ್ರೋಲ್ ಆಗಿ ಫೈರ್ ಪುಟಾಪ್ ಆಗಿ ಎಲ್ಲ ಇದಾಗಿದೆ. ಏನು ತೊಂದರೆ ಇಲ್ಲ, ಜನಗಳಿಗೆ ಏನು ತೊಂದರೆ ಇಲ್ಲ.
ಹೊರಗಡೆ ಯಾವ 2 ಮಿಷಿನು, ಒಂದು 2 ಕಾಟು ಇಟ್ಟಿದೆ. ಎಷ್ಟು ಕೊಠಡಿಗೆ ಕಟ್ಟಿದೆ? 4 ಕೊಠಡಿ ಇದೆ. ನೀವು ಬಂದಾಗ ಬೆಂಕಿ ಏನಾದ್ರು ಕಾಣಿಸ್ಕೊಂಡಿತ್ತಾ? ಬೆಂಕಿ ಇತ್ತು, ಹೊಗೆ ಫುಲ್ ತುಂಬಿಕೊಂಡಿತ್ತು. ಸಿಸ್ಟಿಂಗ್ ಏನಾದ್ರು ಓಪನ್ ಇತ್ತಾ? ಇಲ್ಲ ಕ್ಲೋಸ್ ಇತ್ತು. ಆಪರೇಷನ್ ಥಿಯೇಟರ್ ಅಂತ ಅದು ಇನ್ಫೆಕ್ಷನ್ ಆಗುತ್ತೆ ಅಂತ ಎಲ್ಲ ಕ್ಲೋಸ್ ಮಾಡಿ ಇರ್ತಾರಂತೆ. ನಾವು ಬಂದು BSS ಹಾಕೊಂಡು ಒಳಗಡೆ ಹೋಗಿ ಓಪನ್ ಮಾಡಿ ಬಿಟ್ಟಾಗ ಎಲ್ಲ ಕಂಟ್ರೋಲ್ ಆಗಿ. ಮೇಲ್ನೋಟಕ್ಕೆ ನೋಡಿದಾಗ ಹೇಗೆ ಬೆಂಕಿ ಕಾಣಿಸ್ಕೊಂಡು? ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಹೊರಗಡೆ ಒಂದು ವೈರಿಂಗ್ ರೂಮ್ ಇದೆ, ಆ ವೈರಿಂಗ್ ರೂಮ್ ಇಂದ ಇದಾಗಿದೆ. ಇಲ್ಲ ಮಿಷಿನ್ ಹೋಗಿದೆ. ಎಷ್ಟು ಅವರ್ ಕಾರ್ಯಾಚರಣೆ ನಡೆಸಿದೆ? 3 ಅವರ್. क्या भी नहीं हिंदी ಇವತ್ತು ಬೆಳಗ್ಗೆ ಡಿಸ್ಚಾರ್ಜ್ ಮಾಡಿಸಿಲ್ಲ. ಎಷ್ಟಕ್ಕೆ? 5 ಡಿಸ್ಚಾರ್ಜ್ 13 ಈಗ ಪ್ರೆಸೆಂಟ್ಲಿ 8 PMC ಇದೆ, 4 ಶಿಫ್ಟ್ ಇದೆ. ಹೇಗೆ ತಿಳಿಸ್ಬಿಟ್ಟು ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಇಂದ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಇಮಿಡಿಯೇಟ್ ಆಗಿ ಅವ್ರು ಫೋನ್ ಮಾಡಿದೆ. ಅವ್ರ ಜೊತೆಲಿ ಬಂದೆ. ಇಲ್ಲಿ ಒಂದು 13 PNC ಪೋಸ್ಟ್ ನೇಟಲ್ ಕೇರ್ ಅಂತ ಏನು ಹೇಳ್ತೀವಿ, ಅದು ತಾಯಂದಿರಿದ್ರು. ನಮ್ಮ AM ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡು ಅವ್ರಿಗೆ ಶಿಫ್ಟ್ ಮಾಡಿದ್ದಾರೆ. ಏನೂ ತೊಂದರೆ ಆಗಿಲ್ಲ. 5 ತಾಯಂದಿರಿಗೆ ಮಗು ತಾಯಿ ಇಬ್ರಿಗೂ ಡಿಸ್ಚಾರ್ಜ್ ಮಾಡಿದ್ದಾರೆ. 8 ಜನಕ್ಕೆ ಅಲ್ಲಿ ಪಕ್ಕದಲ್ಲಿ ಶಿಫ್ಟ್ ಮಾಡಿದ್ದಾರೆ. ಎಲ್ಲರೂ ಚೆನ್ನಾಗಿದ್ದಾರೆ. ಶಾರ್ಟ್ ಸರ್ಕ್ಯೂಟ್ ಅನಿಸ್ತದೆ, ಅದಕ್ಕೆ ಅದು ಎಕ್ಸ್ಪರ್ಟ್, ಅದಕ್ಕೆ ಅಂತ ಇಂಜಿನಿಯರ್ ಇರ್ತಾರೆ, ಅದಕ್ಕೆ ಕರೆಸ್ತಿದ್ದೀನಿ ನಾನು. ಅವ್ರು ನೋಡ್ಬಿಟ್ಟು ಏನು ಒಪಿನಿಯನ್ ಕೊಡ್ತಾರೆ ಅದ್ಮೇಲೆ ಇಮಿಡಿಯೇಟ್ ಆಗಿ ಏನು ಆಕ್ಷನ್ ತಗೋಬೇಕು, ರೆಡಿ ಮಾಡಿಸ್ಬೇಕು, ರೆಡಿ ಮಾಡಿ. ಇಲ್ಲ, ಬರೀ ಸ್ಮೋಕ್ ಕೂತಿದೆ ಅದ್ಮೇಲೆ, ಅದು ಹೊಗೆ ಜಾಸ್ತಿ ಬಂದಿದೆಯಲ್ಲ, ಸ್ಮೋಕ್ ಕೂತಿದೆ. ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಯಾರು OT ಆಪರೇಷನ್ ಥಿಯೇಟರ್ಗೆ ಹೋಗ್ತಾರೆ ಅವರು ಡ್ರೆಸ್ ಚೇಂಜ್ ಮಾಡ್ತಾರೆ, ಆ ರೂಮಲ್ಲಿ ಆಗಿದೆ. ಅದರಿಂದ ಯಾರಿಗೂ ಇದು ಬರೀ ಅದು ಬಟ್ಟೆ ಅವ್ರು ಏನು ಗವನ್ಸ್ ಹಾಕೊಂಡಿದ್ದಾರೆ ಅದು ಒಂದು ಹಾಳಾಗಿದೆ. ಇನ್ಸ್ಟ್ರೂಮೆಂಟು ಯಾರು ಮೇಲ್ ನೋಟಕ್ಕೆ ಯಾವ್ದು ಇನ್ಸ್ಟ್ರೂಮೆಂಟ್ ಏನು ತೊಂದರೆ ಆಗಿಲ್ಲ. ಆದರೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಂದಿದ್ದಾರೆ, ಅವ್ರ ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ನೆಗ್ಲೆಕ್ಟ್ ಅಲ್ಲ, ಇದು ಎಮರ್ಜೆನ್ಸಿಯಾಗಿ ಆಗಿರೋದು. ನೆಗ್ಲೆಕ್ಟ್ ಅಂತ ಕ್ವಶನ್ ಬರಲ್ಲ ಇಲ್ಲಿ. ಶಾರ್ಟ್ ಸರ್ಕ್ಯೂಟ್ ಆದ್ರೆ ಅದು ನೆಗ್ಲೆಕ್ಟ್ ಅಂತ ಹೇಳಕ್ಕೆ ಅಲ್ಲ, ಇದು ಆಕಸ್ಮಿಕವಾಗಿ ಆಗಿರೋದಲ್ವಾ. ನೋಡೋಣ ಅದೇನು ಮುಂದೆ ಅವರು ಎಕ್ಸ್ಪರ್ಟ್ ಏನು ಹೇಳ್ತಾರೆ ಅದ್ಮೇಲೆ ಅದು ಏನಾದರೂ ವೈರಿಂಗ್ ಪೂರ್ತಿ ಚೇಂಜ್ ಮಾಡಬೇಕಾ, ಏನು ಎಷ್ಟು ದಿವಸ ಆಯಿತು ಅದು ಹಾಕಿ ನೋಡ್ಬಿಟ್ಟು ಡಿಸೈಡ್ ಮಾಡೋಣ. ಅದು ಎಕ್ಸ್ಪರ್ಟೇ ಹೇಳಬೇಕು, ನನ್ಗೆ ಗೊತ್ತಾಗಲ್ವಲ್ಲ. ಅಲ್ಲಲ್ಲ, ಇವಾಗ ನಾನು ಡಾಕ್ಟ್ರು, ಈ ಪೇಷಂಟ್ಗೆ ಇಷ್ಟು ತೊಂದರೆ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಇಂಜಿನಿಯರಿಂಗ್ ಕೆಲಸ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಹೇಳ್ಬೇಕಾಗಿರೋದು ಅಲ್ಲ. ಇವಾಗ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳಕ್ ಹೇಳಿದ್ನಲ್ಲ, ನಿಮ್ಮ ಮುಂದೆನೇ ಹೇಳಿದೆ ನಾನು. ಇವಾಗ ಭಯ ಪಟ್ಕೊಂಡು ಆಫ್ ಮಾಡಿದ್ದಾರೆ, ಯಾಕಂದ್ರೆ ಅದು ಏನಾಗಿದೆ ಅಂತ ನಮಗೂ ಗೊತ್ತಿರಲ್ವಲ್ಲ. ಇಮಿಡಿಯೇಟ್ ಆಗಿ ಅವರು ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ಇವಾಗಲೇ ಸ್ಟಾರ್ಟ್ ಮಾಡ್ತೀವಿ.
ಚಂದ್ರಶೇಖರ್ ಸರ್ ಅಂತ ಏನ್ ರೂಮಲ್ಲಿದೆ ಸರ್ ಮೇಜರ್ ರೋಟಿ ಯಾವುದು ರೋಟಿ ಸರ್ ಇಲ್ಲಿ ಬನ್ನಿ ಇದು ಚೇಂಜಿಂಗ್ ರೂಮ್ ಎಲ್ಲ ಇರುತ್ತೆ ಸರ್ ಪ್ರಿಪ್ರೇಷನ್ ಚೇಂಜಿಂಗ್ ಇಲ್ಲಿ ಇದಾಗಿದೆ ಸರ್ ಸ್ಮಾಲ್ ಪ್ಲಸ್ಸಿಂದ ಇಲ್ಲಿಂದ ಆಗುತ್ತೆ ಸರ್ ನಮ್ಮ ಇವರು ಅರೌಂಡ್ 9 ಕ್ಲೀನಿಂಗ್ ಸ್ಟಾಫ್ ಬಂದಿದ್ದಾರೆ ಸರ್. ಓಕೆ. ಸೊ ಅವರು ಕ್ಲೀನ್ ಅದು ಮಾಡೋಕೆ ಹೋದಾಗ ಸ್ಮೋಕ್ ಬಂದುಬಿಟ್ಟಿದೆ. ಇರಲಿ ಪರವಾಗಿಲ್ಲ ಬಿಡಿ ಈಗೆಲ್ಲ ಏನು ಸರ್. ಸೊ ಅದು ನಮ್ಮ ಕ್ಲೀನಿಂಗ್ ಸ್ಟಾಫ್ ನೋಡ್ಕೊಂಡು ಇಮಿಡಿಯೇಟಾಗಿ ಕಾಲ್ ಮಾಡಿದ್ದಾರೆ ಸರ್. ಡಾಕ್ಟರ್ಸ್ ಎಲ್ಲ ಇಮಿಡಿಯೇಟ್ ಬಂದು ಸ್ಟಾಫ್ ಎಲ್ಲ ಬಂದುಬಿಟ್ಟು ಸ್ಮೋಕ್ ತುಂಬ್ಕೊಂಡ್ಬಿಟ್ಟಿದೆ ಸರ್. ಸೊ ಹಂಗಾಗಿ ನಾವು ಇದನ್ನು ಮೇನ್ ಕರೆಂಟ್ ಆಫ್ ಮಾಡಿಸ್ಕೊಳ್ಳಿ ಇದೆ ಸರ್. ಇಲ್ಲಿಂದ ಸ್ಮೋಕ್ ತುಂಬ್ಕೊಂಡಿದೆ ಅಷ್ಟೇ ಸರ್. ಇನ್ನೊಂದು ಚೇಂಜಿಂಗ್ ರೂಮು ಅಷ್ಟೇ ಸರ್. ಇದು ಚೇಂಜಿಂಗ್ ಏನಾಗಿಲ್ವಾ? ಇಲ್ಲ ಸರ್. ಇಲ್ಲ ಸರ್ ಏನಾಗಿಲ್ಲಲ್ಲ. ಮೇಯ್ನು ಸ್ಮೋಕ್ ಫುಲ್ ತುಂಬ್ಕೊಂಡ್ಬಿಟ್ಟಿದೆ ಸರ್. ಆಯಿತು. ಸೊ ಆಮೇಲೆ ನಮ್ಮ ಸ್ಟಾಫು ಎಲ್ಲ ಕರೆಸ್ಬಿಟ್ಟು ಎಲೆಕ್ಟ್ರಿಸಿಟಿ ಕಟ್ ಮಾಡಿಬಿಟ್ಟು ಇವರು ತುಂಬ ಸ್ಮೋಕ್ ಆಗಿದೆ ಒಳಗಡೆ ಹೋಗೋಕ್ಕೆ ಆಗಿಲ್ಲ ಸರ್. ಸರ್ ಅದು ನೋಡ್ಬೇಕಿತ್ತು ಏನಾಗಿದೆ. ಎಲೆಕ್ಟ್ರಿಕಲ್ ಇಂಜಿನಿಯರ್ ಒಳಗಡೆ ಹೋಗೋಕ್ಕಾಗದೆ ಆಮೇಲೆ ಗ್ಲಾಸ್ ಎಲ್ಲ ಆ ಕಡೆ ಸಪ್ರೇಟ್. ಇದು ಫೈಬರ್ ಡೋರ್ ಸರ್. ಇಲ್ಲೇನು ಇಲ್ಲೇ ಆಗಿರೋದು. ಮಾಲಮ್ಮನ್ ಕರಿಪ ಕ್ಲೀನಿಂಗ್ ಸ್ಟಾಫ್. ಸೂಪರ್ವೈಸರ್ ಸರ್ ಒಂದು ನಿಮಿಷ ಸರ್. ಇದು ಮೇಜರ್ ರೋಟಿ ಸರ್. ಇಲ್ಲೇನು ಆಗಿಲ್ಲ ಸರ್. ಯಾವ ಸ್ಮೋಕ್ ತುಂಬ್ಕೊತೋ ಅದಕ್ಕೆ ನಾವು ಓಡಿಸ್ಕೊಡಿ ಅಂತ ಇಮಿಡಿಯೇಟ್ ಪ್ರಿಕಾಷನ್ ತೊಗೊಂಡ್ಬಿಡಿ ಸರ್. ಇದೆಲ್ಲ ಹೋದ್ಮೇಲೆ ಕ್ಲಿಯರ್ ಆಗಿದೆ ಸರ್. ಓಟಿ ಇಟ್ ಇಸ್ ಅನ್ಟಚ್. ಸೊ ಅಬ್ಸಲ್ಯೂಟ್ಲಿ ಇಟ್ಸ್ ಅನ್ಟಚ್. ಆಲ್ 3 OTs. ಇದು ಅರ್ಥ ಮತ್ತು ಇದು ಸರ್ ಪಕ್ಕದಲ್ಲಿ ಇದು ಗೋಬಿ ಅದು ಓಟಿಗೂ ಏನಾಗಿಲ್ಲ ಸರ್. ಓನ್ಲಿ ಇಲ್ಲಿಂದ ಮುಂದಕ್ಕಾಗಿದೆ ಅಷ್ಟೇ ಸರ್. ನೆನ್ನೆನೇ ಪೂಜೆ ಮಾಡಿದ್ವಿ ಸರ್. ನೆನ್ನೆನೇ ಇದು ಸರ್ ಲ್ಯಾಪ್ಟಾಸ್ಕೋಪಿನೂ ಅಷ್ಟೇ ಸರ್. ಇರಲಿ ನಿನ್ನೆ ಯೂಸ್ ಆಗಿಲ್ಲ ಸರ್. ಲ್ಯಾಪ್ರೋಸ್ಕೋಪಿ ಯೂನಿಟ್ಟು ಮತ್ತು ಆರ್ಥೋ ಟೇಬಲ್ HLR ಕಡೆ CSR ಕಡೆ ಬಂದು ಅದು ಏನು ಇದಾಗಿದೆ. ಸ್ಮೋಕ್ ಕೂತಿದೆ ಅಷ್ಟೇ. ಸಪೋಸ್ ನಮ್ಗೆ ಅಲ್ಲಿ ಫೈರ್ ಒಳಗಡೆ ವೈರಿಂಗ್ ಕೂಡ ಕರೆಕ್ಟಾಗಿ ಮಾಡ್ಕೊಳ್ಳಿ. ಅದು ನೀಟಾಗಿ ಮಾಡಬೇಕು. ಒಂದು ರೌಂಡ್ ಥರ ಮಾಡಿ ನೀಟಾಗಿ ಡ್ರೆಸ್ಸಿಂಗ್ ಮಾಡಬೇಕು. ಈ ಲಕ್ಸು ಆಗಿಲ್ಲ. ಡಿ.ವಿ ಹತ್ರ ಲಕ್ಸ್ ಇದೆ, ಒಳಗಡೆ ಲಕ್ಸ್ ಇರ್ತಾರೆ ಚಿಕ್ಕ ಚಿಕ್ಕ. ಈ ವೈರ್ ಕನೆಕ್ಟ್ ಮಾಡಬೇಕು. ಇಲ್ಲಿ ಸ್ಕಿನ್ ಔಟ್ ಆಯಿತು. ಆ ಥರ ಮೂಮೆಂಟೆಲ್ಲ ಕೂಡ ನಮಗೆ ಸ್ಪಾರ್ಕ್ ಬಂದು ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಆಗ್ತದೆ. ಬಿಕಾಸ್ ಶಾರ್ಟ್ ಸರ್ಕ್ಯೂಟ್ ಇಲ್ಲಿ ಅಲ್ಲಿ ಸೇಮ್ ಸರ್. ಅದು ಓಪನ್ ಮಾಡಿ ಸರ್. ಅಲ್ಲಿ ಈಗ ಫೈರ್ ಐತೆ. ಏನೋ ಮಿಷನ್ ಕನೆಕ್ಟ್ ಮಾಡಿದ್ರ ಅದೇನೋ ಕನೆಕ್ಟ್ ಮಾಡ್ತಾನೆ ಅದು ಫೈರ್ ಆಗ್ತದಿಲ್ಲ ಅಂತ ಆಗೋದಿಲ್ಲ. ಪ್ಲಗ್ಗಲ್ಲಿ ಏನೇನು ಅಲ್ಲಿ ಈಗ ಫೈರ್ ಐತೆ ಕದಮ್ಮ. ಸಾಹೇಬರು ಬಂದಿದ್ದಾರೆ. ಏನಾಯ್ತು ಹೇಳಿ ನೀವು ನೋಡಿ ಫಸ್ಟ್ ಏನಾಯ್ತು ಹೇಳಿ. ಕ್ಲೀನ್ ಮಾಡ್ಕೊಂಡಿದ್ದು ಕ್ಲೀನ್ ಮಾಡ್ಕೊಂಡು ಮಾಪಲ್ಲ ನಿಂತ್ಕೊಂಡಿದ್ದು ಸರ್. ನಿಂತ್ಕೊಂಡು ಒಂಥರ ಉಪ್ಪಂತ ಬಂತು ಹೊಗೆ. ಆಮೇಲೆ ಅಲ್ಲ ನೀನು ಸ್ವಿಚ್ ಹಾಕೋದಕ್ಕೆ ಬಂತ ಸುಮ್ಮನೆ ಹಂಗೆ ಬಂತ ಅಂತ ಕೇಳ್ತಾ ಸುಮ್ಮನೆ ಸ್ವಿಚ್ ಹಾಕಿರ್ಲಿಲ್ಲ ಸರ್. ಆ ರೂಮಲ್ಲಿ ಏನೇನು ಐತೆ ಮಿಷನ್ ಏನಿಲ್ಲ, ಬರೀ ಡ್ರೆಸ್ ಚೇಂಜ್ ಬಟ್ಟೆ ಚೇಂಜ್ ಮಾಡೋದು. ಈ ಥರ ನೀಟಾಗಿ ಮಾಡಿಲ್ಲ అంటే ಅದು ಶಾರ್ಟ್ ಸರ್ಕ್ಯೂಟ್ ವೋಲ್ಟೇಜ್ ಡ್ರಾಪ್ ವೋಲ್ಟೇಜ್ ರೇಸ್ ಆಗ್ತದೆ ಸರ್. ಎಲ್ಲ ಡ್ರೆಸ್ಸಿಂಗ್ ಎಲ್ಲ ಪ್ರಾಬ್ಲಮ್ ಇದೆ.
ಈಗ ಎಲೆಕ್ಟ್ರಿಕ್ ಇದರಿಂದ ಆಗಿಲ್ಲಲ್ಲ, ನಂದಿದೆ ವಿಷಯ. ಎಲೆಕ್ಟ್ರಿಕ್ ಇದರಿಂದ ಆಗಿರೋದಾ? ವೈರಿಂಗ್ ಎಲ್ಲ ಕರೆಕ್ಟ್ ಇಲ್ಲ. ಇಲ್ಲ ಲೋಡ್ ಮೇಲೆ ಕೂಡ ಆಗ್ತದೆ. ನೀವು ಬಿಲ್ಡಿಂಗಲ್ಲಿ ಈ ಲೋಡ್ ಜಾಸ್ತಿ ಐತೆ ಅನ್ಕೋ, ಬೇರೆ ಪ್ಲೇಸ್ ಎಫೆಕ್ಟ್ ಆಗ್ತದೆ. ಇದಕ್ಕೂ ಆಗ್ತದೆ. ಇದುವರೆಗೆ ಆನೆ ಮಾಡಿಲ್ಲ. ಇವತ್ತು ಆನ್ ಮಾಡಿದೆ ಅಷ್ಟೇ. ನನ್ನ 5 ಗಂಟೆ 9:30 ರೂಮ್ ಹೋದಾಗ ಬಂದಿದೆ, ಆನ್ ಮಾಡಿದೆ. ಆಗಿದ್ದಿಲ್ಲ, ಎಕ್ವಿಪ್ಮೆಂಟ್ ಎಲ್ಲ ಕನೆಕ್ಟ್ ಮಾಡಿದ್ರೆ ನಮ್ಗೆ ಓವರ್ ವೋಲ್ಟೇಜು ಹೈ ಬರಬೇಕು. ಇವ್ರು ಏನಿಲ್ಲ ಇಲ್ಲ, ಅವ್ರು ಕ್ಲೀನಿಂಗ್ ಮಾಡ್ಯವ್ರು ಸರ್. ಅವ್ರು ಬಂದಿರ್ತಾರೆ ನೋಡಿರ್ತಾರೆ ಅಷ್ಟೇ. ವಾಟ್ ಇಸ್ ದ ಎಕ್ಸಾಕ್ಟ್ ರೀಸನ್ ಒಳಗಡೆ ಇದು ಕಾಯಿಲೆ ಇದೆ, ಪ್ಲಗ್ ಹಾಕಿದ್ರೆ ಕಾಯಿಲೆ ಇದೆ, ಅದು ಒಳಗಡೆ ಕಾಯಿಲೆ ತೋರಿಸಿ. ರಿಸ್ಟ್ರಿಕ್ಟೆಡ್ ಐಸಿ ಮಾಡಿ ಇದು ಇದಾಯ್ತು, ಈ ಕಡೆ ಹೊಗೆನೂ ಹೋಗಿಲ್ಲ. ಓಟಿ ಕೆಳಗಡೆ GNC ಹೊತ್ತು ಫಸ್ಟ್ ಅಲ್ಲೇ ಕಾರ್ಡೆಲ್ಲ ಎಪಿಡಿ ಕೌಂಟರ್ ಎಲ್ಲ ಮೇನ್ ಡೋರ್ ಕ್ಲೋಸ್ ಮಾಡಿಬಿಟ್ಟು ಈಗೆಲ್ಲ ಮಾಡಬೇಕು.